ರಾಜ್ಯದ ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವಿ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರತಕ್ಕಂಥ ಬೈ ಎಲೆಕ್ಷನ್ ಮತದಾನ ಪ್ರಕ್ರಿಯೆಗಳು ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗಿದೆ. ಹತ್ತತ್ರ 1.5 ಗಂಟೆ ಆಗ್ತಾ ಬಂತು. ಈ 1.5 ಗಂಟೆನಲ್ಲಿ ಬಿರುಸಿನ ಮತದಾನ. ಸಂಡೂರಿನಲ್ಲಿ ಈಗ ಬಿರುಸು ಪಡ್ಕೊಂಡಿದೆ ಮತದಾನ ಅಂತ ಮಾಹಿತಿ ಬರ್ತಾ ಇದೆ. ತೋರಣಗಲ್ನಲ್ಲಿ ಭರದಿಂದ ಸಾಗಿದೆ ಮತದಾನ. ತೋರಣಗಲ್ ಅಂದರೆ ಸಂಡೂರು ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಕವರೇಜ್. ನಮ್ಮ ಪ್ರತಿನಿಧಿಗಳು ಬಹುತೇಕ ಮತಕೇಂದ್ರಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿನ ಮಾಹಿತಿ ಏನು ಎತ್ತ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ, ಅದರ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸಂಡೂರಿನ ತೋರಣಗಲ್ನಲ್ಲಿ ಈಗ ಬಿರುಸು ಪಡ್ಕೊಂಡಿದೆ ಮತದಾನ. ಆರಂಭದಲ್ಲಿ ತುಂಬ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೆ ಅದಾದ ನಂತರ ಸಮಯ ಕಳೀತಾ ಇದ್ದ ಹಾಗೆಯೇ ಈಗ ಬಂದು ಹಿರಿಯ ನಾಗರಿಕರೆಲ್ಲರೂ ಕೂಡ ಮತದಾನವನ್ನು ಮಾಡಿ ಹೋಗ್ತಾ ಇದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಒಳ್ಳೆ ಮತದಾನ ಆಗಿತ್ತು. ಚನ್ನಪಟ್ಟಣದಲ್ಲಿ 85.86%, ಸಂಡೂರಿನಲ್ಲಿ 77.4%, ಶಿಗ್ಗಾಂವಿಯಲ್ಲಿ 80.47% ಆಗಿತ್ತು. ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ನಿರೀಕ್ಷೆ ಇದೆ. ನೇರವಾಗಿ ನಾವೀಗ ನನ್ನ ಕೊಲೀಗ್ ಮುಕ್ಕಣ್ಣ ಕತ್ತಿ ಅವ್ರನ್ನ ಮಾತನಾಡಿಸ್ತೀನಿ. ಎಸ್ ಮುಕ್ಕಣ್ಣ, ಈಗ ಸಂಡೂರಿನ ವಿವಿಧ ಮತಗಟ್ಟೆಗಳಿಗೆ ತಾವು ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಕಂಡು ಬಂದ ಚಿತ್ರಣ ಏನು? ತೋರಣಗಲ್ನಲ್ಲಿ ಮತದಾನದ ವಿಶೇಷತೆ ಏನಾದರೂ ಇದೆಯಾ? ಏನು ಅಪ್ಡೇಟ್ಸ್ ಕೊಡ್ತಾ ಇದ್ದೀರಾ? ಹೌದು ಅರವಿಂದ್, ಈಗಾಗಲೇ ಅಂದರೆ ಸಂಡೂರು ಮತದಾನ ಆರಂಭ ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿದೆ. ಆದರೆ ಇಲ್ಲಿ ನೀರಸದಾಯಕ ಆಗ್ತದೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ತೋರಿಸ್ತಾ ಇದೆ. ಸಂಡೂರಿನ ವಿದ್ಯಾಮಂದಿರದ ಅಂದರೆ ಪ್ರೌಢಶಾಲೆ ಅಂದರೆ ಮಹಾವಿದ್ಯಾಲಯದಲ್ಲಿ ತೋರಿಸ್ತಾ ಇದ್ವಿ. 51, 52, 53ನೇ ಅಂದರೆ ಮತಗಟ್ಟೆ 3 ಮತಗಟ್ಟೆಗಳ ಕೇಂದ್ರಗಳಲ್ಲಿ ಅದೇ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನೀರಸದಾಯಕ ಅಂದರೆ ಸಂಡೂರು ನಗರ ಪ್ರದೇಶದಲ್ಲಿ ಅಂದರೆ ಮತದಾರರು ಮಾತ್ರ ಅಂದರೆ ಮತದಾನಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸೋಕ್ಕೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಗ್ಗೆ 8:30 ಆದರೂ ಸಹ ಇಲ್ಲಿವರೆಗೂ ಸಹ ಅಂದ್ರೆ ಮತದಾನಕ್ಕೆ ಬಹಳ ನೀರಸದಾಯಕ ಇದೆ. 3 ಅಂದರೆ ನಾವು 50 ಮತಗಟ್ಟೆ ಸಂಖ್ಯೆ 51 ಆಗಿರ್ಬೋದು, 52 ಆಗಿರ್ಬೋದು, 53 ನಾವು ಮತಗಟ್ಟೆ ಸಂಖ್ಯೆಯಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ತಮ್ಮ ಹಕ್ಕನ್ನು ಚಲಾಯಿಸಲು ಮತದಾರರ ಸರತಿ ಸಾಲಿನಲ್ಲಿ ಹಳ್ಳಿಗಳಲ್ಲಿದ್ದಂಥ ಉತ್ಸಾಹ ನಗರ ಪ್ರದೇಶದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು ಅಧಿಕಾರಿಗಳು ಸಹ ಏನಪ್ಪ ಅಂದ್ರೆ ಇವ್ರು ತಮ್ಮ ಅಂದ್ರೆ ದಾಖಲಾತಿ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಹಳ್ಳಿಗಳಿರುವಂಥ ಉತ್ಸಾಹ ಮತದಾನಕ್ಕೆ ಉಪಚುನಾವಣೆಯಲ್ಲಿ ಸಂಡೂರು ಉಪಚುನಾವಣೆಯಲ್ಲಿರುವಂಥ ಉತ್ಸಾಹ ಅಂದರೆ ನಗರ ಪ್ರದೇಶದಲ್ಲಿ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. 2,30,000 ಅಂದರೆ ಮತದಾರರಿದ್ದಾರೆ. ಈಗಾಗಲೇ ನಗರ ಪ್ರದೇಶದಲ್ಲಿ ಗಣನೀಯವಾಗಿ ಏರಿಕೆ ಆಗಬೇಕಾಯಿತು. ಆದರೆ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಉತ್ಸಾಹ ಇಲ್ಲಿ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು. ಈಗಾಗಲೇ CM ಆಗಿರ್ಬೋದು, ಮಾಜಿ CM ಇಲ್ಲಿ ಬಿಟ್ಟು ಏನಪ್ಪ ಅಂದರೆ ಸಾಕಷ್ಟು ಪ್ರಚಾರ ಮಾಡಿದರು. ಮತ್ತೇಂದ್ರ ಒಂದು ಉತ್ಸಾಹ ಇಲ್ಲಿ ಗೆಲ್ಲಬೇಕನ್ನೋ ಕಾರಣಕ್ಕೆ ಇಬ್ಬರು BJP ಆಗಿರ್ಬೋದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕನ್ನೋ ಕಾರಣಕ್ಕಾಗಿ ಇಡೀ ಅಂದರೆ ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ಬಿಟ್ಟು ಏನಪ್ಪ ಅಂದ್ರೆ ಅಬ್ಬರದ ಪ್ರಚಾರ ನಡೆಸಿದ್ರು. ಆ ಕಡೆಗೆ ಈ ಪ್ರದೇಶದಲ್ಲಿ ಸಹ ನಗರ ಪ್ರದೇಶದಲ್ಲಿ ಸಾಕಷ್ಟು ಪ್ರಚಾರ ನಡೆಸಿದ್ರು ಸಹ ಇಲ್ಲಿ ಸಹ ಉತ್ಸಾಹ ಮತದಾರರ ಮಾತ್ರ ಉತ್ಸಾಹ ಕಂಡು ಬರ್ತಾ ಇಲ್ಲ ಅಂತ ಹೇಳ್ಬೋದು ಅರವಿಂದ್. ಓಕೆ ಮುಕ್ಕಣ್ಣ, ಧನ್ಯವಾದ. ನಿಮ್ಮ ಸಿಗ್ನಲ್ ನನಗೆ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ. ಎನಿಹಾವ್ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ನೀರಸ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿನಲ್ಲಿ ಸಂಡೂರಿನಲ್ಲಿ ನೀರಸ ಪ್ರಕ್ರಿಯೆ ಅಂದರೆ ನಿಮಗೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿರೋ ಎಲ್ಲ ಮತಗಟ್ಟೆಗಳಲ್ಲೂ ನೀರಸ ಪ್ರಕ್ರಿಯೆ ಅನ್ನೋಕ್ಕಾಗಲ್ಲ. ಅವರು ನನ್ನ ಕೊಲೀಗ್ಸ್ ಯಾವ ಮತಗಟ್ಟೆಯಲ್ಲಿದ್ದಾರೋ ಅಲ್ಲಿ ನೀರಸ ಪ್ರಕ್ರಿಯೆ. ಹಾಗಾಗಿ ಈಗ ನಗರ ಭಾಗದಲ್ಲಿ ಸ್ವಲ್ಪ ಕಡಿಮೆ, ಅದು ಕ್ವೈಟ್ ನ್ಯಾಚುರಲ್. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ವೋಟಿಂಗ್ ಆಗುತ್ತೆ. ಗೊತ್ತಿಲ್ಲ ಇಲ್ಲೂ ಕೂಡ ಹೀಗೆ ಅಂತ, ಮುಂದಕ್ಕೆ ಇದು ಇನ್ನೂ ಚುರುಕು ಪಡ್ಕೋಬೋದು. ಬೇರೆ ಬೇರೆ ಕಾರಣಗಳಿಂದ ಆರಂಭದ ಕೆಲವು ಗಂಟೆಗಳಲ್ಲಿ ಬಂದಿಲ್ಲದೆ ಇರ್ಬೋದು, 9 ಗಂಟೆ ಮೇಲೆ ಬರಬಹುದು. ಬಟ್ ಅಲ್ಲೂ ಕೂಡ ಕಳೆದ ಬಾರಿ 77.4% ವೋಟಿಂಗ್ ಆಗಿತ್ತು ಸಂಡೂರಲ್ಲಿ 2023ರಲ್ಲಿ. ಅಲ್ಲೂ ಏನು ಕಡಿಮೆ ಇಲ್ಲ. ಅಲ್ಲಿ ಹಿಸ್ಟ್ರಿ ತೊಗೊಂಡ್ರೆ ನೀವು ಸಂಡೂರ್ದು 75%ಗಿಂತ ಕಡಿಮೆ ವೋಟಿಂಗ್ ಆಗಿರೋದು ಇಲ್ಲವೇ ಇಲ್ಲ. ಹೇಳಿ ಕೇಳಿ ಬಿಸಿಲಿನ ನಾಡು. ಅಷ್ಟಿದ್ದರೂ ಕೂಡ ಬಿಸಿಲಲ್ಲೂ ಕೂಡ ಬಂದು ನಿಂತ್ಕೊಂಡು ವೋಟ್ ಹಾಕ್ತಾರೆ. ಕೆಲವು ಕಡೆ ಎಲ್ಲ ಶಾಮಿಯಾನ ಅದು ಇದು ಹಾಕಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ಕೆಲವು ಕಡೆ ಈ ಚನ್ನಪಟ್ಟಣದಲ್ಲೆಲ್ಲ ಸಖಿ ಅಂತ ಬೂತ್ ತೆರೆದಿದ್ದಾರೆ ಮಹಿಳೆಯರಿಗೋಸ್ಕರನೇ. ಸೊ ಹಾಗಾಗಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿ ವೈಚಿತ್ರ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಒಟ್ಟಾರೆ ರಾಜ್ಯದ 3 ಕ್ಷೇತ್ರಗಳಲ್ಲಿ ಮತದಾನ ಈಗ ಚುರುಕನ್ನು ಪಡ್ಕೋತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ನಡುವಣ ತೀವ್ರ ಹಣಾಹಣಿ ಇದೆ. ಮತದಾರರು ಯಾರನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಬೇಕು. ನನಗೆ ಮನೇಲಿ ಮಾಡುವಂತಹ ಸೌಲಭ್ಯ ಇತ್ತು, ಆದರೂ ಕೂಡ ನಾನು ಇಲ್ಲಿಗೆ ಬಂದು ಮಾಡಿದ್ದೀನಿ. ಯಾಕೆಂದರೆ ಎಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಬೇಕು. ನಾವು ನಮ್ಮ ಹಕ್ಕನ್ನು ನಾವು ಚಲಾಯಿಸಬೇಕು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಂತಹ ಅವಕಾಶವನ್ನು ಕಳ್ಕೊಳ್ಳದೆ ಪ್ರತಿಯೊಬ್ಬರು ಕೂಡ ಏನೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಇಲ್ಲಿ ಅಲ್ಲಿಗೆ ಸ್ಥಳಕ್ಕೆ ಬಂದು ವೋಟ್ ಮಾಡಬೇಕು ಅಂತ ನಾನು ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತೇನೆ. ಅಭಿವೃದ್ಧಿಯನ್ನು ನೋಡಬೇಕು, ಮತ್ತು ನಮ್ಮಲ್ಲಿ ಏನು ಆಗಿದೆ ಅನ್ನೋದನ್ನು ನೋಡಬೇಕು. ಮುಂದೆ ಯುವಕರು ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ನಾವು ಮತದಾನವನ್ನು ಮಾಡಬಹುದು. ಪ್ರತಿಯೊಬ್ಬರು ಕೂಡ ವೋಟನ್ನ ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹಕ್ಕು ನಾವು ಚಲಾಯಿಸ್ಬಿಟ್ಟು ಹೋಗ್ತಾ ಇದ್ದೀವಿ.
ಅವ್ರ ಹಕ್ಕನ್ನು ಅವ್ರು ಚಲಾಯಿಸ್ಬೇಕು ಬಂದರೆ ಒಳ್ಳೆಯದು. ದೇಶ ಸುಭವಿಸ್ತಾ ಇರಬೇಕಾದ್ರೆ ಅವ್ರ ಹಕ್ಕನ್ನು ಚಲಾಯಿಸಬೇಕು. ಪಟಾಪಟಿ ಇದೆ, ಇದು ಟೆನ್ಷನ್ ಜಾಸ್ತಿ ಇದೆ ಎಲ್ಲರಿಗೂ. ನಾವು ದೇಶ ಚೆನ್ನಾಗಿಲಿಂದ ಗಮನಿಸ್ಕೊಂಡು ಹಾಕ್ತೀವಿ ಓಟು. ನಾವು ಪಕ್ಷನೂ ಇಲ್ಲ, ಮುಖ್ಯ ಅಲ್ಲ, ಓಟು ಹಾಕ್ಬೇಕು, ಹಾಕ್ತೀವಿ ಅಷ್ಟೇ. ಈ ಬಾರಿ ಮತದಾನ ಅಂದರೆ ಚುನಾವಣೆ ಬಂದಾಗಲೂ ಕೂಡ ಈ ಫಸ್ಟ್ ಟೈಮ್ ವೋಟರ್ಸ್ ಅಂತ ಇರ್ತಾರೆ. ಅವರು ರಾತ್ರಿ ಎಲ್ಲ ನಿದ್ದೆ ಮಾಡಿರಲ್ಲ, ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದೀನಿ ನಾನು ಅಂತಂದ್ಬಿಟ್ಟು ಆ ಉತ್ಸಾಹ ಅವರಲ್ಲಿ ಕಾಡ್ತಾ ಇರುತ್ತೆ. ಯಾಕೆಂತಂದರೆ 18 ವರ್ಷ ದಾಟಿದ ನಂತರ ಅವರಿಗೆ ಮತದಾನದ ಹಕ್ಕು ಸಿಗುತ್ತಲ್ಲ, ಮೊದಲ ಬಾರಿಗೆ ಮತ ಚಲಾಯಿಸುವ ಇದೇ ಒಂಥರ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯುವ ಮತದಾರರು ಮನೆಯಲ್ಲಿ ಕೂರಬಾರ್ದು, ಫಸ್ಟ್ ಟೈಮ್ ವೋಟರ್ಸ್ ಮಾತು ಇದೆಲ್ಲ. ಪಕ್ಷ ಅಲ್ಲ, ಅಭಿವೃದ್ಧಿ ಮಾಡುವ ವ್ಯಕ್ತಿಗೆ ವೋಟ್ ಹಾಕಬೇಕು ಅಂತ ಜಾಹ್ನವಿ ಅಂತಕ್ಕಂಥ ಯುವತಿ ಹೇಳಿರೋದು. ಶಿಗ್ಗಾಂವಿಯಲ್ಲಿ ಮೊದಲ ಬಾರಿಗೆ ಮತದಾನ, ಶಿವಮೊಗ್ಗದಿಂದ ಬಂದು ಅವರು ವೋಟನ್ನು ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ವೋಟ್ ಮಾಡ್ತಕ್ಕಂಥ ಅನುಭವನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಎಕ್ಸೈಟ್ಮೆಂಟ್ನಿಂದ ಕೂಡಿರುತ್ತೆ. ಹಾಗಾಗಿ ತುಂಬ ಜನ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಫಸ್ಟ್ ಟೈಮ್ ವೋಟರ್ಸ್. ಸಾಮಾನ್ಯವಾಗಿ ನಿಮ್ಮ ವೋಟರ್ ಐ ಡಿ ನಿಮಗೆ ಅಡ್ರೆಸ್ ಪ್ರೂಫ್ಗಲ್ಲ ಬಳಸೋದು, ನೀವು ಇಲ್ಲಿ ಬಳಸಬೇಕು. ಅಡ್ರೆಸ್ ಪ್ರೂಫ್ಗೆ ಅಂತ ಇಟ್ಕೊಳ್ಳೋದಲ್ಲ, ವೋಟ್ ಹಾಕಬೇಕು. ನಿಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು, ಆ ಹಕ್ಕನ್ನು ಚಲಾಯಿಸಿದ್ದಾರೆ. ತುಂಬ ಕಡೆ ಆ ಥರದ ಫಸ್ಟ್ ಟೈಮ್ ವೋಟರ್ಸ್ಗಳು ಬಂದು ವೋಟನ್ನು ಹಾಕಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅವ್ರಿಗೆ ಅವ್ರದ್ದೇ ಆದ ಥಾಟ್ಸ್ ಇರುತ್ತೆ, ಸಾಂಪ್ರದಾಯಿಕವಾಗಿ ಯೋಚನೆ ಮಾಡಲ್ಲ ಅವರು. ನೋಡಿ, ಅವ್ರು ಹೇಳಿರೋದು ಪಕ್ಷಕ್ಕಲ್ಲ, ಅಭಿವೃದ್ಧಿ ಮಾಡೋರಿಗೆ ವೋಟ್ ಹಾಕಬೇಕು ಅನ್ನೋ ಮಾತನಾಡಿದ್ದಾರೆ.